ಬಗಳ ಬಾತು ನಂಗೆ ಗೊತ್ತಿಲ್ಲ ಯಾವತ್ತು ಅಂತ ನೀವಿಬ್ರು ತಿನ್ನೋಡಿ ಆಮೇಲೆ ಯಾವ ಬಾತು ಅಂತ ಬಿರಿಯಾನಿ 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 ಐ ಡೋಂಟ್ ಲೈಕ್ ಇಟ್. ಐ ಜಸ್ಟ್ ಅವಾಯ್ಡ್. ಬಟ್ ಬಿರಿಯಾನಿ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ನಮಸ್ಕಾರ ಅಂಟಮ್ಮಾಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ ಕಂಡ್ರಣ್ಣ. ನಾನು ನಿಮ್ಮ ಪ್ರೀತಿಯ ಸಚಿನ್. ಒಂದು ಪಾತ್ರೆಗೆ ಸುಮಾರು 100 ml ಅಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲು ಬಿಸಿಯಾಗಿದ್ದ ತಕ್ಷಣ ಸೋಂಪು ಅರ್ಧ ಸ್ಪೂನು, ಮೆಣಸು ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಕಲ್ಲುವ್ವ ಅರ್ಧ ಸ್ಪೂನು, ಚಕ್ಕೆ ಅರ್ಧ ಇಂಚು, ಲವಂಗ 8ರಿಂದ 10, 2 ಏಲಕ್ಕಿ, ಇದು ಎಲ್ಲ ಸ್ಪೈಸಸ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ದಪ್ಪಕ್ಕೆ ಹೆಚ್ಚಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಕ್ಲೀನಾಗಿ ಹುರ್ಕೊಬೇಕು, ಕಲರ್ ಚೇಂಜ್ ಆಗೋವರೆಗೂ, ನಿಮಗೆ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ. ನಾನಿಲ್ಲಿ 8ರಿಂದ 10 ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ನ ತಗೊಂಡಿದ್ದೀನಿ. ಇದನ್ನು 2ರಿಂದ 3 ಸತಿ ತೊಳ್ಕೊಂಡಿದ್ದೀನಿ. ಇದು ತೊಳೆದಿರೋ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಹುರ್ಕೊಬೇಕು. ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು. ಫ್ರೈ ಆಗಿರೋ ಚಿಕನ್ಗೆ 1.5 ಸ್ಪೂನು ಧನಿಯಾ ಪುಡಿ, 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಬಳಸ್ತಾ ಇದ್ದೀನಿ. ಇದೆಲ್ಲ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ, ಆಮೇಲೆ 6ರಿಂದ 7 ಹಸಿಮೆಣಸಿನ್ಕಾಯಿ, ಆಮೇಲೆ 2 ಬೆಳ್ಳುಳ್ಳಿ, ಆಮೇಲೆ 2 ಇಂಚು ಶುಂಠಿ, ಅರ್ಧ ಇಂಚಷ್ಟು ಚಕ್ಕೆ, 7ರಿಂದ 8 ಲವಂಗ, 2 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಸೇರಿಸ್ಕೊಂಡಿದ್ದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿ, ಆಮೇಲೆ ಅರ್ಧ ಕೈ ಹಿಡಿಯಷ್ಟು ಪುದೀನಾನ ರುಬ್ಕೊತಾ ಇದ್ದೀನಿ. ರುಬ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಕಟ್ ಮಾಡಿರೋದನ್ನು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ 2 ಟೊಮೆಟೊನ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ. ಆ ಕಾರಣದಿಂದ ಮೊಸರನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ 4 ಸ್ಪೂನಷ್ಟು ಕಸ್ತೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೊಂದು ಹೊಂದ್ಕೊಬೇಕು, ಆ ಲೆವೆಲ್ಗೆ ಮಿಕ್ಸನ್ನು ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ನ 60ರಿಂದ 70 ಭಾಗದಷ್ಟು ಬೇಯಿಸ್ಕೊತಾ ಇದ್ದೀನಿ. ಈ ಬೆಂದಿರೋ ಚಿಕನ್ಗೆ ತೊಳ್ದು ಮತ್ತು ನೆನೆಸಿಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ನಾನು 1 kg ಚಿಕನ್ ತಗೊಂಡಿದ್ದೆ. ಆ ಕಾರಣದಿಂದ 1 kg ಅಕ್ಕಿಗೆ 1 kg ಚಿಕನನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ರೈಸನ್ನು ಬಳಸಿದ್ದೆ. ನೀವು ಬೇಕಂದರೆ ಜೀರಾ ರೈಸು ಇಲ್ಲಾಂದರೆ ಬುಲೆಟ್ ರೈಸ್ ಕೂಡ ಬಳಸ್ಬೋದು. ಅದರಲ್ಲೂ ತುಂಬ ಚೆನ್ನಾಗಿ ಆಗುತ್ತೆ. ನಾನಿಲ್ಲಿ 1 ಬೌಲಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೆ. ಅದಕ್ಕೆ 2 ಬೌಲಷ್ಟು ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಅವಾಗಲೇ ಉಪ್ಪನ್ನು ಬಳಸಿದ್ದೆ, ನೋಡಿಕೊಂಡು ಬಳಸ್ಕೊಳ್ಳಿ. ಆಮೇಲೆ 1 ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದ್ಮೇಲೆ ಇದನ್ನ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ 1 ಸತಿ ಕ್ಲೀನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ. ಈ ಮಿಕ್ಸ್ ಆದಮೇಲೆ 60ರಿಂದ 70% ಅನ್ನ ಬೆಂದಿರಬೇಕು. ಆ ಬೆಂದಿದ್ದಾಗ ಇದಕ್ಕೆ 4 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಈ ತುಪ್ಪನ ಹಾಕಿ ಇದನ್ನ ದಮ್ ಕಟ್ಟಬೇಕು. ಹೈದರಾಬಾದಿ ಬಿರಿಯಾನಿ, ಅಂಬೂರ್ ಬಿರಿಯಾನಿ, ಮೊಘಲೈ ಬಿರಿಯಾನಿ, ಲಕ್ನೋ ಬಿರಿಯಾನಿ ಎಲ್ಲ ಬಿರಿಯಾನಿ ತಿಂದರೂ ನೀವು ಈ ಮಂಡ್ಯ ಸ್ಟೈಲ್ ಬಿರಿಯಾನಿ ಒಂದ್ಸರಿ ಮಾಡ್ರಿ. ಬೇರೆ ಬಿರಿಯಾನಿಗೆ ಬಾಯ್ ಬಾಯ್, ಮಂಡ್ಯ ಸ್ಟೈಲ್ ಬಿರಿಯಾನಿಗೆ ಸೂಪರ್ ಬೈ ಅಂತೀರಾ. ಈ ಬಿರಿಯಾನಿನ ಫಸ್ಟ್ ಬೈಟ್ ಬಾಯಿಗಿಟ್ಟಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಬಿರಿಯಾನಿ ಸೈಡ್ ಲೈಟ್, ಚಕ್ಕೆ ಲವಂಗಾನ ಬಿರಿಯಾನಿ ಹೈಲೈಟ್, ಮರಾಠಿ ಮೊಗ್ಗು ಫುಲ್ ಬ್ರೈಟ್, ಬಿರಿಯಾನಿ ಎಲೆಯಲ್ಲಿ ಏಲಕ್ಕಿ ಮಿಕ್ಸಿಂಗ್, ಕೊತ್ತಂಬರಿ ಸೊಂಪಲ್ಲಿ ಪುದೀನಾ ಬಾಕ್ಸಿಂಗ್, ರೈಸಿಂಗ್ ಶುಂಠಿ ಸೆಂಟು ರೈಸಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.